ಆತ್ಮೀಯ ವೀಕ್ಷಕರೇ, ಯುವನಿಧಿ ಫಲಾನುಭವಿಗಳಿಗೆ ಡಿಸೆಂಬರ್ ತಿಂಗಳ ಅಮೌಂಟಿನ ಬಗ್ಗೆ ಒಂದು ಗುಡ್ ನ್ಯೂಸ್ ಬಂದಿದೆ. ಮತ್ತು ಯಾರೆಲ್ಲ ಯುವನಿಧಿ ಹಣ 2 ವರ್ಷಕ್ಕೆ ಬೇಡ 5 ವರ್ಷಕ್ಕೆ ಇರಲಿ ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ರಲ್ಲ, ಇವರಿಗೆ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಬನ್ನಿ ಮೊದಲು ಡಿಸೆಂಬರ್ ತಿಂಗಳ ಅಮೌಂಟಿನ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಡಿಸೆಂಬರ್ ತಿಂಗಳ ಅಮೌಂಟು ಗೌರ್ಮೆಂಟ್ ಅಂದರೆ ಸರ್ಕಾರದ ಹಣಕಾಸು ಇಲಾಖೆಯಿಂದ ಯುವನಿಧಿ ಫಲಾನುಭವಿಗಳ ಆಫೀಸ್ಗೆ ಕ್ರೆಡಿಟ್ ಆಗಿದೆ. ಬಟ್ ವಿದ್ಯಾರ್ಥಿಗಳಿಗೆ ಇನ್ನೂ ಅಮೌಂಟು ಕ್ರೆಡಿಟ್ ಆಗಿಲ್ಲ. ವಿದ್ಯಾರ್ಥಿಗಳಿಗೆ DBT ಸ್ಟೇಟಸನ್ನು ಈಗಲೂ ಚೆಕ್ ಮಾಡಿದ್ರು ಕೂಡ 180 ಡೇಸ್ ಕಂಪ್ಲೀಟ್ ಅಂತ ತೋರಿಸ್ತಾ ಇದೆ. 180 ಡೇಸ್ ಕಂಪ್ಲೀಟ್ ಅಂತ ತೋರಿಸ್ತಾ ಇರುವಂಥದ್ದು ಏನಾದರೂ DBT ಫುಶ್ಡ್ ಅಂತ ಆದರೆ ವಿತಿನ್ 7 ವರ್ಕಿಂಗ್ ಡೇಸ್ ಒಳಗಡೆ ಅಮೌಂಟು ಕ್ರೆಡಿಟ್ ಆಗುತ್ತೆ. ಆಲ್ಮೋಸ್ಟು ಫೆಬ್ರವರಿ ಮೊದಲನೇ ವೀಕಲ್ಲೇ ಡಿಸೆಂಬರ್ ತಿಂಗಳ 3000 ಡಿಗ್ರಿ ಮುಗಿದವರಿಗೆ, ಡಿಪ್ಲೊಮಾ ಮುಗಿದವರಿಗೆ 1500 ಕ್ರೆಡಿಟ್ ಆಗುತ್ತೆ ಅಂತೇಳಿ ಅಪ್ಡೇಟ್ ಬಂದಿದೆ ಸ್ನೇಹಿತರೆ. ಮತ್ತು ಯುವನಿಧಿ ಫಲಾನುಭವಿಗಳಿಗೆ ಬ್ಯಾಡ್ ನ್ಯೂಸ್ ಅಂತ ಹೇಳಿದೆ. ಏನು ಬ್ಯಾಡ್ ನ್ಯೂಸ್ ಅಂತ ಅಂದರೆ, ಗೃಹಲಕ್ಷ್ಮಿ ಯೋಜನೆ ಯಾವ ರೀತಿ 5 ವರ್ಷ ಇದೆಯೋ ಅದರ ಜೊತೆಗೆ ಫ್ರೀ ಬಸ್ ಯಾವ ರೀತಿ 5 ವರ್ಷ ಸರ್ಕಾರ ಇರೋವರೆಗೂ 5 ವರ್ಷ ಫ್ರೀ ಬಸ್ ಯೋಜನೆ ನಡೆಯುತ್ತೋ ಅದೇ ರೀತಿ ಯುವನಿಧಿ ಹಣವನ್ನು ಕೂಡ 5 ವರ್ಷ ಆಗಲಿ ಅಂತೇಳಿ ಆದಷ್ಟು ಚರ್ಚೆಗಳು ವಿಷಯಗಳು ನಡೀತಾ ಇದ್ವು. ಬಟ್ ಈ ಚರ್ಚೆಯನ್ನು ಮೀರಿ ಒಂದು ಅಂಶ ಬಂದಿದೆ. ಏಕೆಂದರೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ಫೋನ್ ಮಾಡಿ ಕೇಳಿದಾಗ ಅವ್ರು ಹೇಳಿರುವಂಥದ್ದು ಏನು ಅಂದರೆ, ಹೊಸದಾಗಿ ಅಪ್ಲಿಕೇಶನನ್ನು ಹಾಕ್ತಾ ಇದ್ದಾರೆ ಹೊಸ ವಿದ್ಯಾರ್ಥಿಗಳು. ಯಾಕಂದರೆ 2024-25ರಲ್ಲಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಯುವನಿಧಿಗೆ ಅಪ್ಲಿಕೇಶನನ್ನು ಹಾಕ್ತಾ ಇದ್ದಾರೆ. ಅತಿ ಹೆಚ್ಚು ಅರ್ಜಿಗಳು ಬರ್ತಾ ಇದ್ದಾವೆ. ಈ ಅರ್ಜಿಗಳ ಜೊತೆಗೆ ಮೊದಲಿಂದ ಅಮೌಂಟು ಪಡ್ಕೊಳ್ಳಿರುವಂಥವ್ರನ್ನ ಕ್ಯಾನ್ಸಲ್ ಮಾಡಲಿಲ್ಲ ಅಂದರೆ ಸರ್ಕಾರದ ಹಣಕಾಸು ಇಲಾಖೆಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ದಾರೆ. ಅಂದರೆ ನೇರವಾಗಿ ಅವರು ಹೇಳಿರುವಂಥದ್ದು ಏನು ಅನ್ನೋದನ್ನು ನಿಮಗೆ ತಿಳಿಸ್ಬೇಕು ಅಂದರೆ, ಗೃಹಲಕ್ಷ್ಮಿ ಯೋಜನೆಯ ಥರ 5 ವರ್ಷ ಯುವನಿಧಿ ಹಣ ಮುಂದುವರಿಯೋದಿಲ್ಲ, 2 ವರ್ಷ ಮಾತ್ರ ಮುಂದುವರಿಯುತ್ತೆ ಅಂತೇಳಿ ನಿಖರವಾದ ಮಾಹಿತಿ ಬಂದಿದೆ ಸ್ನೇಹಿತರೆ. ಬಟ್ ಇದರ ಜೊತೆಗೆ ಇನ್ನು ಅಫಿಷಿಯಲ್ ವೆಬ್ಸೈಟಲ್ಲಿ ಯಾವುದೇ ಚೇಂಜಸ್ ಆಗಿಲ್ಲ, 2 ವರ್ಷ ಅಂತಲೇ ತೋರಿಸ್ತಾ ಇದೆ. ಬಟ್ ಅದ್ರ ಬಗ್ಗೆ ಏನಾದರೂ ನಿಖರವಾಗಿ ಮಾಹಿತಿ ಅಫಿಷಿಯಲ್ ವೆಬ್ಸೈಟಲ್ಲಿ 2 ವರ್ಷಕ್ಕೆ ಚೇಂಜಸ್ ಆಗುತ್ತೆ ಅಂತೇಳಿ ಬಂದರೆ ನನ್ನ ಚಾನಲಲ್ಲಿ ವಿಡಿಯೋ ಮಾಡಾಕ್ತೀನಿ. ಮತ್ತು ಇನ್ನೊಂದು ನಿಮಗೆ ಸೂಕ್ಷ್ಮ ವಿಷಯವನ್ನು ತಿಳಿಸ್ಬಿಡ್ತೀನಿ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಸೆಲ್ಫ್ ಡಿಕ್ಲರೇಷನ್ ಏನಾದರೂ ತಗೊಂತು ಅಂದರೆ ಆ ಕಡೆ ಇನ್ನೂ 3 ತಿಂಗಳು ಯುವನಿಧಿ ಹಣ ಬರುತ್ತೆ ಅಂತೇಳಿ ಕನ್ಫರ್ಮ್ ಆಗಿ ಹೇಳ್ಬೋದು. ಯಾಕಂದರೆ ನಮಗೆ ಜನವರಿ 2024ರಲ್ಲಿ ಯುವನಿಧಿ ಹಣ ಶುರುವಾಗಿತ್ತು. ಬಟ್ ನಾವು ಜನವರಿಯಿಂದನೇ ಎಲ್ಲರಿಗೂ ಯುವನಿಧಿ ಹಣ ಬಂದಿಲ್ಲ. ಫೆಬ್ರವರಿ ಮಾರ್ಚಲ್ಲಿ ಕೂಡ ಬಂದಿಲ್ಲ. ಏಪ್ರಿಲಿಂದ ಹಣ ಬರೋದಕ್ಕೆ ಶುರುವಾಗಿದೆ ಅಂದರೆ ತಿರುಗಿ ಅಂದರೆ ಇನ್ನೂ ಏಪ್ರಿಲ್ವರೆಗೂ ಬರೋವರೆಗೂ ಅಮೌಂಟ್ ಬಂದರೆ ಮಾತ್ರ 24 ತಿಂಗಳ ಹಣ ಯುವನಿಧಿ ಫಲಾನುಭವಿಗಳಿಗೆ, ಡಿಪ್ಲೊಮಾ ಮುಗಿದವರಿಗೆ 3000, ಡಿಗ್ರಿ ಮುಗಿದವರಿಗೆ 1500, 24 ತಿಂಗಳ ಬಂದಂಗಾಗುತ್ತೆ. ಇನ್ನೂ ಏನಿಲ್ಲ ಅಂದರೂ ನಮಗೆ ಅಂದರೆ ಯುವನಿಧಿ ಫಲಾನುಭವಿಗಳಿಗೆ 2 ಕಂತಿನ ಹಣ ಅಂದರೆ ಇನ್ನು 2 ತಿಂಗಳ ಮಾರ್ಚ್ ಮತ್ತು ಫೆಬ್ರವರಿ ತಿಂಗಳ ಹಣವನ್ನು ಏನಾದರೂ ಕ್ರೆಡಿಟ್ ಆದರೆ, ಡಿಸೆಂಬರ್ ತಿಂಗಳ ಹಣ ಈಗಾಗಲೇ ಎಲ್ಲರಿಗೂ DBT ಫುಶ್ಡ್ ಆಗಿದೆ, ಅಮೌಂಟು ಕ್ರೆಡಿಟ್ ಆಗುತ್ತೆ, ಡೋಂಟ್ ವರಿ. ಜನವರಿ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಕೂಡ ಡನ್ ಆಗಿದೆ. ಜನವರಿ ತಿಂಗಳ ಅಮೌಂಟು ಕೂಡ ಸರ್ಕಾರದವರು ಕೊಡಲೇಬೇಕು, ಓಕೆನಾ. ಬಟ್ ಫೆಬ್ರವರಿ ಮಾರ್ಚ್ ತಿಂಗಳ ಅಮೌಂಟ್ ಏನಿದೆಯಲ್ಲ, ಇದು ಸೆಲ್ಫ್ ಡಿಕ್ಲರೇಷನ್ ನಮ್ಮದು ತಗೊಳ್ಳುತ್ತೋ ಇಲ್ಲವೋ ಅನ್ನೋದರ ಆಧಾರದ ಮೇಲೆ ನಿರ್ಧಾರವಾಗಿರುತ್ತೆ. ಇದು ಬಂದಿರತಕ್ಕಂಥ ಅಪ್ಡೇಟು ಸ್ನೇಹಿತರೆ. ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿ ಬಗ್ಗೆ ನನ್ನ ಚಾನಲಲ್ಲಿ ನೀಡ್ತಾ ಹೋಗ್ತಿರ್ತೀನಿ. ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.